ಮತ್ತೋರ್ವ ಹಿರಿಯ ಕಲಾವಿದರಾಗಿರುವಂಥ ರಾಧಾಕೃಷ್ಣ ಭಟ್ರವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕು ಅಂತ ಕೇಳ್ಕೊಳ್ತೇನೆ. ವೇದಿಕೆಯಲ್ಲಿರುವಂತಹ ಗಣ್ಯರಿಗೂ ಸಮ್ಮುಖದಲ್ಲಿ ಕುಳಿತಿರುವಂತಹ ಸಕಲ ಬಾಂಧವರಿಗೂ ಪ್ರಪ್ರಥಮವಾದಂಥ ನಮಸ್ಕಾರ. ಬಹುತೇಕ ಇವತ್ತು ನನಗೆ ಇಲ್ಲಿ ಕುಳಿತಾಗ ರೋಮಾಂಚನ ಆಯಿತು. ಕೆಲವು ಪಾತ್ರವನ್ನು ತೊಟ್ಟಿದಾಗಲೂ ಇಷ್ಟು ಮೈ ತುಂಬಲಿಲ್ಲ ನನಗೆ. ಇವತ್ತಿನ ಈ ವೇದಿಕೆ ಅನ್ನೋದು ನನ್ನನ್ನೇ ಮರೆಸುವಷ್ಟರ ಮಟ್ಟಿನ ಪರಿಣಾಮ ಮಾಡಿತು. ವಿಷಯವನ್ನು ಎಷ್ಟಾಡಬೇಕು ಅನ್ನೋದಲ್ಲ, ಏನು ಆಡಬೇಕು ಅನ್ನೋದೇ ತೊಳಲಾಟ. ಮಾತನ್ನು ಆಡಬೇಕು ಅಂತ ನನ್ನ ಹತ್ರ ಹೇಳಿದರು. ಅವರೆಲ್ಲ ಆಡಿದ ಮಾತನ್ನೇ ತಗೊಂಡು ನಾನು ಆಡಿಸೋದಾಯಿತು ಅಷ್ಟೇ, ಬಿಟ್ಟರೆ ವಿಷಯ ವಿಶೇಷವಾಗಿ ಕಾಣುವುದಿಲ್ಲ. ಗ್ರಾಮ್ಯ ಭಾಷೆಯಲ್ಲೇ ಮಾತನ್ನಾಡಬೇಕೆನ್ನುವಂಥ ಬಯಕೆಯಲ್ಲಿ ಕೂಡಿದವರಿಗೆ, ಅದಕ್ಕಿಂತ ಈ ಕಾರ್ಯಕ್ರಮವೇ ನಮ್ಮೆಲ್ಲರ ಮಧ್ಯದಲ್ಲಾದದ್ದು ತೀರಾ ಗ್ರಾಮ್ಯಕ್ಕೆ ತಂದು ಇಳಿಸಿಬಿಟ್ಟಿದೆ ನಮ್ಮನ್ನೆಲ್ಲ. ಕಲಾ ಸರಸ್ವತಿ ಎನ್ನುವಂತಹ ಸರಸ್ವತಿ ಕಲಾ ಟ್ರಸ್ಟ್ ಅಂತ ಅನ್ನೋದನ್ನು ಓದಿದೆ. ಇಲ್ಲ, ಖಂಡಿತವಾಗಿ ಇದು ಕಲಾ ಸರಸ್ವತಿ ಟ್ರಸ್ಟೇ ಆಯ್ತಲ್ಲ. ಕಲೆ ಅಂದರೆ ಏನು? ಪ್ರತಿಯೊಬ್ಬರೂ ಜೀವನದಲ್ಲಿ ಕಲಾವಿದರೇ. ಯುಕ್ತವಾಗಿ ಕಲನ ಮಾಡುವ ಮೂಲ ಶಬ್ದವೇ ಕಲೆ ಅನ್ನೋದು. ಯಾರು ಎಲ್ಲವನ್ನೂ ತಿಳಿದು ಯುಕ್ತವಾಗಿ ಸಂಘಟಿಸ್ತಾರೆಯೋ ಅವರೇ ಕಲಾವಿದರು. ಬಹುತೇಕ ನೀವು ಕಲಾವಿದರೇ. ಆ ಸಂಘಟಿಸುವಿಕೆ ಮಾತ್ರ ಯುಕ್ತವಾಗಿ ತಿಳುವಳಿಕೆ ಹಿನ್ನೆಲೆಯಲ್ಲಿ ಇರಬೇಕು ಅನ್ನೋದನ್ನು ಪ್ರಾಜ್ಞನಾಡಿದ್ದನ್ನು ನಾವು ಕೇಳಿದವರು. ಪ್ರಸ್ತುತ ವಿಷಯ ಪ್ರಸಂಗದ ಅರ್ಥವೇ. ವಿಷಯವನ್ನು ಹಿಗ್ಗಿಸಿ ಆಡುವುದು ಕೊಟ್ಟರೆ ಎಷ್ಟೋದ್ರೂ ಮುಗಿಯುವುದಿಲ್ಲ, ಅದು ನಮ್ಮನ್ನು ಎಳ್ಕೊಂಡು ಹೋಗಿಬಿಡ್ತದೆ. ಅಲ್ಲಿ ಮತ್ತೆ ಪ್ರಸಂಗದ ಅರ್ಥದ ವಿಚಾರವನ್ನೇ ಮಾಡಿಕೊಳ್ಬೇಕು. ನಮ್ಮಲ್ಲಿ ಗ್ರಾಮ್ಯದಲ್ಲಿ ಒಂದು ಭಾಷೆ ಉಂಟು, ಅವ್ರನ್ನ ಮಾತಾಡಿಸಿದ್ರೆ ನಮ್ಮ ಎಂಥ ಪ್ರಸಂಗದ ಅರ್ಥನೇ ಶುರು ಮಾಡಿಬಿಡ್ತಾ. ಅಂದರೆ ಪ್ರಸಂಗ ಬಿಟ್ಟು ಮಾತಾಡಿದರೆ ಅರ್ಥವೇ ಇಲ್ಲ. ಅಯ್ಯೋ ತಮ್ಮ ಮಗನೇ, ನೀನು ಪ್ರಸಂಗಕ್ಕೆ ಮಾತಾಡೋದನ್ನೇ ಅಭ್ಯಾಸ ಮಾಡುವಂತ ನಾನು ಸಿಟ್ಟಿನಲ್ಲಿ ಹೇಳಿದ್ದು ಉಂಟು. ಇವತ್ತು ನಿಜವಾದ ಪ್ರಸಂಗದ ಅರ್ಥ ಹೇಳುವುದಿದ್ದರೆ ನನಗೆ ಕರಿಕೆ ಮೇಳದ ನೆನಪು ಬಂತು. ಇಲ್ಲಿ ಬಹುತೇಕ ನನ್ನಷ್ಟೇ ಹಿರಿಯರಿದ್ದವರಿಗೆ ಗೊತ್ತಾಗಿರಬಹುದು. ಕರ್ಕಿ ಅವರ ಯಕ್ಷಗಾನ ಮೇಳ ಮಕ್ಕಳ ಮೊಮ್ಮಕ್ಕಳ ಮೇಳ, ಮಿಮ್ಮಕ್ಕಳವರಿಗೂ ಇದ್ದಾನಂತೆ. ನಾವು ಸಣ್ಣಕ್ಕಿದ್ದಾಗ ನಾಣೆಗಟ್ಟೆಯಲ್ಲಿ ಅಯ್ಯೋ ಕರ್ಕೆ ಮೇಳ ಬಂಜ ಅಂದರೆ ಮಕ್ಕಳ ಮೊಮ್ಮಕ್ಕಳ ಮೇಳವೇ ಬಂದಿದೆ ಅಂತ ಹೇಳ್ತಾರೆ. ಇವತ್ತಿಲ್ಲಿ ಇದಷ್ಟನ್ನು ಕೇಳಿದ್ನಲ್ಲ ನಾನು, ಕಣ್ಣಲ್ಲಿ ಕಾಣಲಿಕ್ಕೆ ನನಗೆ ಇನ್ನೂ ಅಷ್ಟು ವಿಶೇಷವಾಗಿ ಸಿಗಲಿಲ್ಲ. ಮೊನ್ನೆ ನೇರ್ಲಮಲ್ಲಿ ಬಣ್ಣ ತೊಟ್ಟುಕೊಳ್ಳದೆ ಸಣ್ಣ ಸಣ್ಣ ಮಕ್ಕಳೆಲ್ಲ PV ಜೊತೆಯಲ್ಲಿ ತಮಗೆ ತಿಳಿದಂತಹ ಶಕ್ತಿಯನ್ನು ಪ್ರಕಟಪಡಿಸಿದ್ದಾರೆ. ಕಲೆಗೆ ಸಂಬಂಧಪಟ್ಟಂಥ ಅನೇಕ ವಿಚಾರಗಳಲ್ಲಿ ಒಂದು ಚಿತ್ರಣವನ್ನು ಒಪ್ಪಿಸಿದ್ದಾರೆ. ಅಂದರೆ ಹಿರಿಯವರಾದಂಥ PV ಹೆಗಡೆಯವರು ಅಲ್ಲೂ ಬಹುತೇಕ ಪರಮನ ಮೇಳ ಅಂತಲೇ ಹೇಳ್ತಿದ್ರು ನಾವು ಬೆಳೆದು ನಿಂತಾಗ. ಕರ್ಕೆ ಪರಮನ ಮೇಳ ಅನ್ನೋದು ಇದು ಒಂದು ಪರಮನ ಮೇಳವೇ ತಯಾರಾಯ್ತಲ್ಲ ಇಲ್ಲಿ. ಜಲ ಪರಮಜ್ಜ ಮತ್ತೆ ಬೆಳಗಿನ ಜಾವದಲ್ಲಿ ಈಗ ದುಷ್ಟು ಬುದ್ಧಿ ಎರಡನೇ ವೇಷ ಮಾಡಿಬಿಡ್ಲನು ಕೇಳ್ತಾ ಇದ್ದಾರೆ. ನಾವೇ ವೇಷ ಮಾಡಿ ಸೋತವರು ಈಗ ರಂಗಕ್ಕೆ ಬರುವುದಕ್ಕೆ ಹೆದರ್ತೇವೆ ನಾವು. ಅಂದರೆ ನಮ್ಮ ಕಂಟ್ರೋಲ್ ನಮ್ಮ ಹತ್ತಿರ ಇರುವುದಿಲ್ಲ ಶರೀರದ್ದು. ಅಂತರಂಗದಲ್ಲಿ ಉತ್ಸಾಹ ಉಂಟು. ಈಗ ನಮ್ಮ ಬಗ್ಗೆ ನಮಗೆ ಸನ್ಮಾನ ಪತ್ರವನ್ನು ಕೊಡುವಾಗ ಎಷ್ಟು ವಿಷಯ ಸಂಗ್ರಹ ಮಾಡಿದ್ದಾರೆ ಅಂತ ಆಶ್ಚರ್ಯ ಆಗೋಯ್ತು ನನಗೆ. ನನಗೀಗೊಂದು 25 ಅಲ್ಲ 50 ಸನ್ಮಾನ ಆಯಿತು. ಅದಕ್ಕೆ ಯಾವುದಕ್ಕೂ ಅರ್ಥ ಇಲ್ಲ ಅಂತಲ್ಲ. ಅವರು ಬಂದರು, ನೀವು ಹುಟ್ಟಿದ ಇಸ್ವಿ ಯಾವುದು, ಅಪ್ಪ ಯಾರು, ಯಾರು, ನೀವು ಯಾವ ಮೇಳಕ್ಕೆ ಹೋಗಿದ್ರಿ. ನಾವು ಅವರು ಕೇಳಿದ್ದಕ್ಕೆಲ್ಲ ಕೊಟ್ಟಾಗಿದೆ. ಬಹುತೇಕ ಅವರು ಸ್ವಂತ ವಿಚಾರದಿಂದ ಏನೂ ವಿಶೇಷ ಮಾಡಿದ್ದಿಲ್ಲ, ನಮ್ಮನ್ನು ಕೇಳಿದ್ದನ್ನು ಪ್ರಿಂಟ್ ಮಾಡಿದ್ದಾರೆ. ಏನೋ ಬಹುತೇಕ 1-2 ಸನ್ಮಾನ ಪತ್ರದಲ್ಲಿ ನಾವು ಯಾರು ಅನ್ನುವುದನ್ನು ಸ್ವಲ್ಪ ಪ್ರಕಟಪಡಿಸಿದ್ದಾರೆ. ಇವತ್ತಿಲ್ಲಿ ವಿಶೇಷವೊಂದನ್ನು ಕಂಡೆ ನಾನು. ಬಹುತೇಕ ನಿಮಗೊಂದು ಸನ್ಮಾನ ಅಂತ ಹೇಳಿದಾರಿಯೇ ಬಿಟ್ಟರೆ, ಬಂದು ಕರೆದಿದಾರಿಯೇ ಬಿಟ್ಟರೆ ನನ್ನ ಹತ್ರ ಏನನ್ನೂ ಕೇಳಲಿಲ್ಲ. ನನಗೆ ಗೊತ್ತಿದ್ದಕ್ಕಿಂತ ಹೆಚ್ಚಿನ ಅನುಭವ ಗೊತ್ತಾಕಿದಾರಲ್ಲ ಅವರು. ಯಾವ ಮೇಳದಲ್ಲಿ ಕೆಲಸ ಮಾಡಿದ್ದೇನೆ, ಏನೇನು ಪಾತ್ರ ಮಾಡಿದ್ದೇನೆ. ಅವರು ಸನ್ಮಾನ ಪತ್ರವನ್ನು ನನ್ನನ್ನು ಕೇಳದೆ ಒಪ್ಪಿಸುವಾಗ ನನ್ನ ಕೂತಲ್ಲಿ ರೋಮಾಂಚನ ಆಯಿತು. ಅಯ್ಯೋ, 10 ವರ್ಷ ಕಡಿಮೆ ಇದ್ದಿದ್ದರೆ 1-2 ಪಾತ್ರ ಬಿಟ್ಟು ತೋರಿಸಿ ನಾವು ಯಾರು ಅಂತ ಮಾಡ್ಬೋದಿತ್ತು ಅವರು.
ಇನ್ನು ಯಾವ ಸನ್ಮಾನ ಸನ್ಮಾನದಲ್ಲೂ ನನಗೆ ಅದು ನೆನಪಾಗಲಿಲ್ಲ. ನಾನು ಒಂದು ವಿಷಯ ಮಾಡಿ ತೋರಿಸ್ಬೋದಿತ್ತು. ಇವತ್ತು ಸ್ವಲ್ಪ ಸಂಕಟ ಆಯ್ತು ನನಗೆ. ಯಾಕಂದರೆ ಅಯ್ಯೋ ಇಷ್ಟುದ್ದ ಸನ್ಮಾನ ಪಟ್ಟ ಕೊಟ್ಟರು, ನನ್ನ ವೇಷವನ್ನು ಕುಂತು ನೋಡಿದವ್ರು ಯಾರೂ ಇಲ್ವಲ್ಲ. ಖಂಡಿತವಾಗಿ ಉತ್ಪ್ರೇಕ್ಷೆ ಅನ್ನೋದಲ್ಲ, ಆ ಕಲಾ ಸರಸ್ವತಿ ನನಗೆ ಶಕ್ತಿಯನ್ನು ಕೊಟ್ಟಿದ್ದಾರೆ. ಮಾತನ್ನು ಆಡುವಾಗಲೇ ಅವರನ್ನು ಬಳಸಿದ್ದಾರೆ, ನಾವು ಅನುಷ್ಠಾನಿಕರು ಅಂತ ಶ್ರೀಧರ ಹೆಗಡೆ ಹೇಳಿದ್ದಾರೆ. ಅನುಷ್ಠಾನವನ್ನು ಎಷ್ಟು ಮಾಡ್ತೇವೋ ಬಿಟ್ಟವೋ ಅದು ಮಾತ್ರ ನನಗೆ ಗೊತ್ತಿಲ್ಲ. ಮನುಷ್ಯ ಜೀವವನ್ನು ಸುತ್ತುವರಿದು ಜಗತ್ತಿನ ನಿಯಮವನ್ನು ಕಾಡುವುದಕ್ಕೆ ಒಂದು ಶಕ್ತಿ ಪ್ರತ್ಯೇಕವಾಗಿದೆ ಅನ್ನೋದನ್ನು ನಾನು ಕಂಡಿದ್ದೇನೆ. ನನ್ನ ಅನಿಸುವಿಕೆ ಸತ್ಯವೇ ಅದು. ಅದಷ್ಟರ ಮಟ್ಟಿಗೆ ಸಂಬಂಧಪಟ್ಟ ಅನುಷ್ಠಾನ ಎಷ್ಟು ಮಾಡ್ತೇವೆ ಅನ್ನೋದು ಗೊತ್ತಿಲ್ಲ. ರಂಗದ ಬಗ್ಗೆ ನಾನು ತಿಳ್ಕೊಂಡಿದ್ದಿದ್ದರೆ ಒಂದು ದೈವೀ ಶಕ್ತಿ ರಂಗಸ್ಥಳಕ್ಕೆ ಉಂಟು ಅನ್ನೋದು, ಈಗ ನಿಂತಲ್ಲೂ ಒಂದು ಶಕ್ತಿ ಉಂಟು ಅನ್ನೋದನ್ನೇ ತಿಳಿದವ. ನಾವು ಎಷ್ಟು ಮಾಡಿದ್ದೇವೆ ಮನೆಯಲ್ಲಿ ಸಾಕಾದಷ್ಟು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೂ ಒಂದೇ ಹೆಮ್ಮೆ ಉಂಟು. ಯಾವಾಗ ಫೋನ್ ಮಾಡಿದ್ರು ದೇವ್ರ ಮುಂದಿದ್ದಾರೆ ಅಂತ ಹೇಳ್ತಾರೆ ಅಂತ ಹೇಳಿದ್ರಲ್ಲ, ಅಷ್ಟೆಲ್ಲ ಅಲ್ಲದೇ ಇದ್ದರು ಅಂತರಂಗದ ಶ್ರದ್ಧಾಭಾವ ನಂದದೇ. ಇವತ್ತೊಂದು ಸಮಾಧಾನ, ಈ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಕೂಡ್ತಿರುವಂಥ ಆ ಹಿರಿಯರ ಜೊತೆಯಲ್ಲಿ ನನ್ನೊಂದು ಮಾತು, ನನ್ನ ಮೊಮ್ಮಕ್ಕಳ ಮಿಮ್ಮಕ್ಕಳವರೆಗೂ ದೈವ ಭಾವದಲ್ಲಿರುವಂಥ ಒಂದು ಭಾವ ಬಹುತೇಕ ಎಲ್ಲಿಂದ ಹುಟ್ಟು ಬಂತೋ ಆ ದೈವದ್ದೇ ಅನುಗ್ರಹ ಅಂತ ನಾನು ತಿಳ್ಕೊಳ್ತೇನೆ. ನನಗೆ ಸಮಾಧಾನ ತೃಪ್ತಿ ಇದ್ದಿದ್ದರೆ ದೈವ ಅನ್ನೋದೊಂದು ಮನುಷ್ಯನನ್ನು ಕಾಯುವುದು, ಮನುಷ್ಯನನ್ನು ಕಾಯುವುದು ಅಂತ ಒಂದು ವಿಶ್ವಾಸ ಉಂಟಲ್ಲ, ಅದು ನಮ್ಮ ಮನೆಗೆ ಬಂದ ಸೊಸೆಯಿಂದ ಹಿಡಿದು ಹುಟ್ಟಿದ ಮಕ್ಕಳು ಮೊಮ್ಮಕ್ಕಳವರಿಗೆ ಬಂತು. ನಾನು ಧನ್ಯ ಅದರ ಬಗ್ಗೆ. ನಾವು ನಡೆಸ್ಕೊಂಡು ಹೋಗೋದು ಅದನ್ನೇ ನಡೆಸಿದ್ರು ಒಳ್ಳೆಯದು. ಆಮೇಲೆ ಇನ್ನೊಂದು ವಿಷಯ, ಕಲಾರಂಗದಲ್ಲಿ ನಾನು ಶ್ರದ್ಧೆಯಿಂದ ಕಂಡಿದ್ದರಿಂದ ವಿಶೇಷವಾಗಿ ಸಂಗ್ರಹ ಮಾಡಿದ್ದೇನೆ. ನನ್ನ ಸ್ವಂತಿಕೆ ಅನ್ನೋದು ಯಾವುದೂ ಇಲ್ಲ. ಒಂದು ವಿಷಯವನ್ನು ತಿಳಿಸ್ತೇನೆ, ನನ್ನ ಕಟುತ್ವ ಅಂದರೆ ಎಷ್ಟಿತ್ತು ಅಂತ ಕೇಳಿದರೆ ಇವತ್ತು ಹಂಬಲಾಗುವುದೇ ಆಗಿದ್ದು. ಅಯ್ಯೋ 10 ವರ್ಷ ಕಡಿಮೆ ಇದ್ದರೆ ವೇಷ ಮಾಡ್ಬೋದಿತ್ತು. ಯಾರ ಕೈಚೀಲ ಹಿಡ್ಕೊಂಡು ಹೋಗಿ ನಾನು ಕಲಾವಿದ ಆದದ್ದಲ್ಲ. ಹಿರಿಯರನ್ನು ಗೌರವದಿಂದ ಕಂಡಿದ್ದೇನೆ, ಮಕ್ಕಳನ್ನು ಪ್ರೀತಿಯಿಂದ ಕಂಡಿದ್ದೇನೆ ಹೊರತು ನಿಮ್ಮ ಕೈಚೀಲ ಕೊಡಿ ಹಿಡ್ಕೊಂಡು ನನಗೊಂದು ಅವಕಾಶ ಕೊಡಿ ಅಂತ ನಾನು ಹೋಗಲಿಲ್ಲ ಅನ್ನೋದಕ್ಕಿಂತ ನಾನು ನಂಬಿದ ಕಲಾ ಸರಸ್ವತಿ ನನ್ನನ್ನು ಇವತ್ತಿನವರೆಗೂ ಹಾಗೆ ನಡೆಸ್ಕೊಂಡಿದ್ದಾಳೆ ಅನ್ನುವ ತೃಪ್ತಿ, ಸಮಾಧಾನ, ಆತ್ಮಸ್ಥೈರ್ಯ ನನಗುಂಟು. ಅಹಂಕಾರ ಅಂತ ಮಾತ್ರ ಯಾರು ಶಾಪ ಆಗಬೇಡಿ. ಆತ್ಮವಿಶ್ವಾಸ, ಕಲಾದೇವತೆಯನ್ನು ನಂಬಿದ್ದರಿಂದ ಇಲ್ಲಿವರೆಗೂ ನನ್ನನ್ನು ಹಾಗೆ ಕರ್ಕೊಂಡು ಬಂದಿದ್ದಾಳೆ. ನನ್ನ ಮನೆಯ ಸಂಸಾರದಲ್ಲೂ ನನ್ನನ್ನು ಹಾಗೆ ಇಟ್ಟಿದ್ದಾಳೆ. ಆ ವಿಚಾರ ಅದೇ ಉತ್ಸಾಹದಲ್ಲಿ ಆಡುವುದಿದ್ದರು. ಇನ್ನು ಒಂದು ವಿಷಯ ತಿಳಿಸ್ತೇನೆ, ರಂಗಕ್ಕೆ ಬಂದ ಗಜ್ಜೆ ಕಟ್ಟಿದ ಮೇಲೆ ನಾನು ರಿಸರ್ಚ್ಗೆ ಹೋಗುವುದಿಲ್ಲ ಆಗಿತ್ತು. ಗಜ್ಜೆ ಬಿಚ್ಚುವುದೇ ಇಲ್ಲ, ರಿಸರ್ಚ್ಗೆ ಹೋಗುವುದಿಲ್ಲ. ಆಮೇಲೆ ಸ್ವಲ್ಪ ವಯಸ್ಸಾದ ಮೇಲೆ ತೊಂದರೆ ಆಗುತ್ತಾ ಬಂತು. ಪ್ರವೇಶವನ್ನು ಮುಗಿಸಿ ರಿಸರ್ಚ್ಗೆ ಹೋಗಲೇಬೇಕು ಅನ್ನುವಂಥ ಸಂಕಟ ಆರಂಭ ಆದರೆ ಗಜ್ಜೆಯನ್ನು ಬಿಚ್ಚಿಟ್ಟು ಹೋಗಿ ರಿಸರ್ಚ್ ಮಾಡಿ ಕಾಲನ್ನು ತೊಳೆದು ಬಂದು ಮತ್ತೆ ಗಜ್ಜೆ ಕಟ್ಟಿ ರಂಗ ಪ್ರವೇಶ ಮಾಡಿದ್ದೇನೆ. ಯಾಕೆ ಹೇಳ್ತಾನೆ ಅಂತ ಕೇಳಿದರೆ, ಆರಂಭದಲ್ಲಿ ಅನುಷ್ಠಾನಿಕರು ಅಂತನ್ನೆಲ್ಲ ಬಳಸಿಬಿಟ್ರಲ್ಲ, ನಮ್ಮ ಜೀವನ ಚರಿತ್ರೆ ಕೊಡುವುದಕ್ಕಲ್ಲ. ಇದು ನಡ್ಕೊಂಡು ಬಂದಲ್ಲಿ ಮುಂದೊಬ್ಬರು ಹಾಗೆ ನಡ್ಕೊಳ್ಳಿ. ಬರೀ ಯಕ್ಷಗಾನದ ಮೇಲೆ ಶ್ರದ್ಧೆ ಅಲ್ಲ, ಆ ಶ್ರದ್ಧೆ ಜೊತೆಗೆ ನಮ್ಮ ಬದುಕಿನ ಮೇಲೆ ಶ್ರದ್ಧೆ ಇಟ್ಕೊಳ್ಬೇಕು ಅಂತ ಹೇಳುವ. ಇವತ್ತು ಈ ಮನೆಯ ಅಂಗಳದಲ್ಲಿ ಪಡೆದಂಥ ಸನ್ಮಾನ ಬಹುತೇಕ ಪಡೆದ ಎಲ್ಲ ಸನ್ಮಾನಕ್ಕಿಂತ ಪ್ರೀತಿಯ ಹೆಮ್ಮೆಯ ಸನ್ಮಾನ. ಇಲ್ಲಿಯವರೆಗೆ ನಾವು 5 ಗಂಟೆಗೆ ಬಂಧು ಬಳಗದರ ಜೊತೆಯಲ್ಲಿ ಅಲ್ಲಿ ಕೂತಾಗಿತ್ತು. ಈಗ ಅಲ್ಲಿಂದ ಇಲ್ಲಿ ಬಂದು ನಮಗೆ ಪ್ರತ್ಯೇಕ ಬಳಗ ಮಾಡ್ಕೊಂಡು ಕೂತದ್ದಾಗಿದೆ. ಮತ್ತೆ ಇಳಿದ ಮೇಲೆ ಬಂಧು ಬಳಗ ಎಲ್ಲ ಸದಾಕಾಲ ಇರ್ತದೆ. ಇಲ್ಲಿ ಇವರ ಸಂಕಲ್ಪ ಸದಾಕಾಲ ಉತ್ತರೋತ್ತರ ಅಭಿವೃದ್ಧಿಯೊಂದಿಗೆ ಇವತ್ತು ಮಾಡಿರುವಂಥ ಮಹಾಕಾರ್ಯದ ಪುಣ್ಯದ ಫಲ ಶ್ರೇಯಸ್ಸು ವೃದ್ಧಿಯಾಗಿ ಅನೇಕ ಮುಖದಲ್ಲಿ ಒಳ್ಳೆಯ ಫಲರೂಪದಲ್ಲಿ ಸಿಗಲಿ. ನಮಗೆ ನಿಮಗೆ ಎಲ್ಲರಿಗೂ ಆ ಕಲಾ ಸರಸ್ವತಿ ನಾವು ನಂಬಿಕೊಂಡು ಬಂದಿರುವಂಥ ಸಕಲ ದೈವ ನಮ್ಮನ್ನು ಸದಾಕಾಲ ಕಾಪಾಡಲಿ ಅಂತ ತಲೆಬುದ್ದಿ ನಮಸ್ಕಾರ ಮಾಡಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ರಾಧಾಕೃಷ್ಣ ಭಟ್ರವರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ.